ಏನು ರೀ ಸರ್ ಇವು ಚಿತ್ರ ಹಿಡಿದಿರಲ್ರಿ ಯಾರ್ದ್ರಿ ಇದ್ರಿ ಈಗ ಫೋಟೋ ಹಿಡಿದಿರಲ್ರಿ ಇದು ಯಾವ ಫೋಟೋ ರೀ ಸಿದ್ದರಾಮಯ್ಯ ಚಿತ್ರ ಬಿಡಿಸಿರೇನ್ರಿ ಹ್ಞೂ ರೀ ಇದು ಒಂದೇ ಚಿತ್ರ ಬಿಡಿಸಿರೋ ಅಥವಾ ಮತ್ತೆ ಇನ್ನೂ ಯಾವ್ಯಾವ ಚಿತ್ರ ಬಿಡಿಸ್ತೀರಿ ನೀವು ರೀ ಹಾಂ ರೀ ಹಾಂ ರೀ ಫೋಟೋಗಳನ್ನ ರೀ ನಿಮ್ಮ ಕೈಯಾರೆ ಬಿಡಿಸಿದ್ರು ರೀ 128 ಒಂದ ಅಲ್ಲ ಹ್ಞೂ ರೀ ಅಷ್ಟು ಚಿತ್ರಗಳನ್ನು ಬಿಡಿಸಿರಿ ಒಂದು ಎಲ್ರಿ ಸಿದ್ದರಾಮಯ್ಯ ಹ್ಞೂ ರೀ ಪಾಂಡಿಚೇರಿ ಮದರ್ ಶ್ರೀಬಿಂದು ಹ್ಞೂ ರೀ ಹ್ಞೂ ರೀ ಮತ್ತು ಇದೇ ಥರ ಯಾವ್ಯಾವ ಚಿತ್ರಗಳನ್ನು ಬಿಡಿಸಿರಿ ನೀವು ರೀ ಯಾವಾಗ ಅಂತಂದ್ರೆ ಈ ಶ್ರೀಬಿಂದು ಪಾಂಡಿಚೇರಿ ಮದರ್ ಹ್ಞೂ ರೀ ಗಾಡೆಸ್ ಆಫ್ ಜಸ್ಟಿಸ್ ಕೊಟ್ಟು ಹಾಂ ರೀ ಮತ್ತು ನೆಹರು ಸುಭಾಷ್ ಚಂದ್ರ ಹ್ಞೂ ರೀ ಗಣ್ಯ ವ್ಯಕ್ತಿಗಳ ಫೋಟೋಗಳನ್ನು ಬಿಡಿಸಿರಿ ಗಣ್ಯ ವ್ಯಕ್ತಿಗಳ ಫೋಟೋಗಳನ್ನು ಬಿಡಿಸಿರಿ ಮತ್ತು ಸುಬ್ರಹ್ಮಣ್ಯ ನಾನು ತೆಗೆದು ಏನು ಬೇಕಾದ್ರೆ ಹೌದು ಹೌದು ಮತ್ತು ಅದ್ರ ಬಗ್ಗೆ ಎಲ್ಲಕ್ಕಿಂತ ಶ್ರೇಷ್ಠ ಅಂದ್ರೆ ನ್ಯಾಯದೇವತೆ ಫೋಟೋವನ್ನು ತೆಗೆದೀನಿ ನ್ಯಾಯ ದೇವತೆ ರೀ ನ್ಯಾಯದೇವತೆ ಹ್ಞೂ ರೀ ಇಡೀ ಭೂಮಂಡಲದ ಮೇಲೆ ಯಾರು ಮಾಡಿಲ್ಲ ಹ್ಞೂ ರೀ ಭೂಮಂಡಲ ಬರೀ ಹಿಂದೂಸ್ತಾನ ಹ್ಞೂ ರೀ ಸ್ಪೆಷಲಿ ಭಾರತದ ಸಂಸ್ಕೃತಿ ಅಳವಡಿಸೋಣ ನಮ್ಗೆಲ್ಲ ಹ್ಞೂ ರೀ ಭಾರತದ ಸಂಸ್ಕೃತಿಗೆ ಒಂದು ಯಾಕೆ ನ್ಯಾಯದೇವತೆ ತೆಗೆದ ಹಾಂ ರೀ ಅದಕ್ಕೆ ಇಲ್ಲಿ 4 ವರ್ಷ ವಿದ್ಯುತ್ ಸಮ್ಮೇಳನ ಬೆಂಗಳೂರಾಗ ರೀ ವಿದ್ಯುತ್ ಸಮ್ಮೇಳನದೊಳಗೆ ನಾನು ಕರ್ಕೊಂಡು ಅದ್ರ ಬಗ್ಗೆ ವೇದಿಕೆ ಮೇಲೆ ಉದ್ಘಾಟನೆ ಮಾಡಿ ಹ್ಞೂ ರೀ ನನ್ನ ಬಗ್ಗೆ ಎಷ್ಟು ಸಂಖ್ಯೆ ಇದು ಹಾಂ ರೀ 5 ಮಿನಿಟ್ ಟೈಮ್ ಕೊಡ್ತು ಅಂತಂದು ಹ್ಞೂ ರೀ 5 ಮಿನಿಟ್ ಸಾರಿ ಅವರು ಆಲ್ರೆಡಿ ಟೈಮ್ ಇಸ್ ಓವರ್ ಸೊ ಐ ಸ್ಟಾಪ್ ಮೈ ಕನ್ವಿನ್ಸ್ ರಿಗಾರ್ಡಿಂಗ್ ಕಾಲೇಜ್ ಫಂಕ್ಷನ್ದಾಗ ರೀ ಬೆಂಗಳೂರು ಫಂಕ್ಷನ್ ಎಕ್ಸ್ಪ್ಲೇನ್ ಅಂತ ಹ್ಞೂ ರೀ ಮತ್ತೆ ಅರ್ಧ ತಾಸು ಹ್ಞೂ ರೀ ಒಟ್ಟು ಎಲ್ಲ ಕೂಡ 35 ಹ್ಞೂ ರೀ ಹೇಳಿದ್ರಿ ಯಾರು ಪಾರೋಡಿ ಏನು ಹೇಳ್ತಾರೆ ಸಿದ್ದರಾಮಯ್ಯ ಫೋಟೋ ರೀ ಹ್ಞೂ ಮತ್ತು ರೀ ಇದು ಹಿಂದಿಲ್ರಿ ಒಂದು ದೊಡ್ಡ ಕೆಲಸ ಮಾಡಿ ನಾವು ಈಗ ನ್ಯಾಯದ ಫೋಟೋ ಬಗ್ಗೆ ಹೇಳ್ತೀನಿ ನಿಮಗೆ ಹ್ಞೂ ರೀ ಇದನ್ನು ಹುಡ್ಕೋರಿ ಹ್ಞೂ ಸರ್ ಏನು ವಿಷಯ ರೀ ಇದು ಹೆಂಗೆ ರೀ ಇದು ಏನು ವಿಷಯ ರೀ ಇದು ಅಂದ್ರೆ ಹೇಳ್ಬೇಕು ಅದನ್ನು ಹೇಳಕತ್ತಿದ್ದೀನಿ ಹ್ಞೂ ಇದು ನನ್ನ ಮಾನಸಿಕ ಸರಸ್ವತಿ ಹ್ಞೂ ರೀ ಹ್ಞೂ ರೀ ಹೆಂಗೆ ರೀ ಏನು ಅರ್ಥ ರೀ ಕುಂತಿದ್ದೆಲ್ಲ ಆಕಿ ನದಿ ಹಾಂ ನದಿ ದಂಡೆ ರೀ ಹಿಂದೆ ಗುಡ್ಡ ಐತಿ ಹ್ಞೂ ರೀ ಗಿಡದ ಬುಡಕ್ ಕುಂತಾಳ ಹ್ಞೂ ರೀ ಈಕಿನ ಹಿಂದೆ ನವಿಲ್ ಐತಿ ನವಿಲ್ ಐತೆ ರೀ ನವಿಲ್ ಗರಿ ತೆಗೆದೈತಿ ಹಾಂ ಗರ್ದಿತ್ತು ಈಗ ಮೀನಾ ಹಿಡ್ದಾಳ ಹಾಂ ರೀ ಮೀನಾ ಹಿಡಿದು ಬಾರಿಸ್ತಾಳ ಹ್ಞೂ ರೀ ಆ ಬಾರ್ಸಕ್ಕೆ ನಾದಕ್ಕೆ ಅಡಿಯೊಳಗೆ ಮಾರು ಹೋಗ್ಬಿಟ್ಟೈತೆ ಅದು ಅಂದ್ರೆ ನೆಚ್ಚಿಬಿಟ್ಟೈತಿ ಹಾಂ ರೀ ನೆಚ್ಚಿ ಆ ನಾದಕ್ಕೆ ಕೇಳಕ್ಕೆ ಬಂತು ಆಕೆ ಮೀನು ಕಡೆ ಮುಖ ಮಾಡಿ ನಿಂತೈತೆ ಓಹ್ ನವಿಲು ನವಿಲು ರೀ ನಾದು ಹೌದು ರೀ ಹಂಗದವ ಹ್ಞೂ ರೀ ಆಕೆ ದೃಷ್ಟಿ ಹಂಗದ ಹ್ಞೂ ರೀ ಪ್ರತಿಯೊಂದಕ್ಕೂ ಒಂದು ಅರ್ಥ ಐತಿ ಆಸೆಗಣ್ಣ ಹೇಳ್ಬೇಕು ಅನ್ನುವಂಥದ್ದು ಹ್ಞೂ ರೀ ಈ ಸೀದಾ ನವಿಲು ಆಕಿನ ಮಾರು ಹೋಗ ಕಲೆಗೆ ಸಂಗೀತಕ್ಕೆ ಹ್ಞೂ ರೀ ನೆಚ್ಚಿ ಬಂದಿತ್ತು ಹಾಂ ಇದು ನಿಮ್ಮ ಕೈಯಾರೆ ಬಿಡಿಸಿದ ಚಿತ್ರ ರೀ ಎಲ್ಲವೂ ಉಳಿಸಿದ್ದು ನನ್ನ ಕೈಯಲ್ಲಿ ಓಹೋ ರೈಟ್ ಇದು ಇನ್ನೊಂದು ನ್ಯಾಯ ದೇವತೆ ಫೋಟೋದ ಬಗ್ಗೆ ಹೇಳತ್ತಿದ್ರಲ್ರಿ ಅದ್ರದ್ದೊಂದು ಇನ್ನಷ್ಟು ಹೇಳ್ರಿ ಅದ್ರ ಮಾಹಿತಿ ರೀ ಹ್ಞೂ ಫೋಟೋ ಫಸ್ಟ್ ತೆಗೆದು ತಂದಿರಲ್ಲ ನೀವು ರೀ ಹೇಳ್ರಿ ಆಸಕ್ತಿವಾದಂಥ ಸಹೋದರರು ಹ್ಞೂ ರೀ ನಾ ತೆಗೆದಂಥ ಅಲ್ಪ ಕೈಯಿಂದ ತೆಗೆದಂಥ ಕಲೆ ಬಗ್ಗೆ ಮೆಚ್ಚಿ ಹ್ಞೂ ನಾ ತೆಗೆದಂಥ ಅಲ್ಪ ಕಲೆಯಾದಂಥ ನ್ಯಾಯ ದೇವತೆ ಇಡೀ ಟೋಟ್ ವರ್ಲ್ಡ್ದೊಳಗೆ ಸ್ಪೆಷಲಿ ವರ್ಲ್ಡ್ದೊಳಗೆ ಹ್ಞೂ 8 ಲಕ್ಷ ಜನಸಂಖ್ಯೆ ಕೋಟಿ ಜನಸಂಖ್ಯೆ ಇದ್ದಂಥ ಭೂಮಂಡಲದೊಳಗೆ ನ್ಯಾಯದೇವತೆ ಫೋಟೋ ತೆಗೆದಂದ್ರೆ ಭಗವತಿ ಬಾಗಲಕೋಟೆ ಹಿಂದೂಸ್ತಾನದಾಗ ಬಾಗಲಕೋಟೆ ಜಿಲ್ಲೆಯ ಬಾಗಲಕೋಟೆ ತಾಲೂಕಿಗೆ ಭಗವತಿ ಗ್ರಾಮದ ದಿಲ್ಲಿ ಪಾಟ್ಲ ಒಬ್ಬನೇ ಅದ್ರ ಬಗ್ಗೆ ಸುಪ್ರೀಂ ಕೋರ್ಟ್ ಜಡ್ಜ್ ಬೆಂಗಳೂರಿನಲ್ಲಿ ಸುಮಾರು 4,500 ಕರ್ನಾಟಕ ರಾಜ್ಯದ ಜಡ್ಜಿಗಳ ಸಮ್ಮೇಳನದಲ್ಲಿ ಭಾಗವಹಿಸಿದಾಗ ಜಿ ಪಾಟೀಲ್ ನಾನು ಕರೆದಾಗ ನಾನು ಬೆಂಗಳೂರು ವಿಧಾನಸೌಧ ಬ್ಯಾಂಕ್ವೆಟ್ ಹಾಲ್ನಲ್ಲಿ ನಾನು ಕಲೆ ಪ್ರದರ್ಶನ ಹಾಗೂ ನ್ಯಾಯದತ್ತಿ ಕೊಟ್ಟು ಇಟ್ಟು ಉದ್ಘಾಟನೆ ಮಾಡಿ ನನ್ನಿಂದ ಎಕ್ಸ್ಪ್ಲನೇಷನ್ ಕೇಳಿತ್ತು ಅದಕ್ಕೆ ನಾನು 25 ಮಿನಿಟ್ ಹೇಳಿದ್ದೆ ಅವರು ನ್ಯಾಯಾಲಯ ಪಾರೋಳ 5 ಪಾರೋಳ ಯಾಕೆ ನ್ಯಾಯ ದೇವತೆ ಮೇಲೆ ಪಾರೋಳ ಇರುವಂಥವ್ರು ನ್ಯಾಯ ನೀತಿ ಧರ್ಮ ಸತ್ಯ ಹಾಂ
ಈ ನೀತಿ ಮೇಲೆ 5 ಪರ್ವ ಹ್ಞೂ ರೀ 6 ಎಕ್ಕಿತ್ತಿಲ್ಲ 4 ಎಕ್ಕಿತ್ತಿಲ್ಲ ಹ್ಞೂ ರೀ ಕೇಳಿ ಹೇಳಿದ ಅವ್ರಿಗೆ ಹ್ಞೂ ರೀ ನ್ಯಾಯ ಹ್ಞೂ ನೀತಿ ಧರ್ಮ ಸತ್ಯ ಹ್ಞೂ ಬಡವರು ತಿಳ್ತಾರೆ ಕೇಳೋರು ಹೌದು ರೀ ಯಾರು ಅದಿಲ್ಲ 4 ಯಾಕೆ ಮಾಡಲಿಲ್ಲ 3 ಯಾಕೆ ಮಾಡಿಲ್ಲ 5 ಯಾಕೆ ಮಾಡಿದ್ರೆ ನ್ಯಾಯ ಸಾಹಿತ್ಯ ನೀತಿ ಧರ್ಮ ಅಹಿಂಸೆ ಹ್ಞೂ ರೀ ಅದ್ರ ಮೇಲೆ ಅದ್ರ ಕೆಳಗೆ ಭಾರತೀಯ ನ್ಯಾಯ ದೇವತೆ ಹ್ಞೂ ರೀ ವಿದೇಶಿ ನ್ಯಾಯ ದೇವತೆ ಅಲ್ಲ ಹ್ಞೂ ರೀ ಭಾರತೀಯ ನ್ಯಾಯ ದೇವತೆ ಅನ್ಬೇಕಾಗ್ತದೆ ಹ್ಞೂ ರೀ ಆ ಫೋಟೋ ನ್ಯಾಯದೇವತೆ ಫೋಟೋದ ಚಿತ್ರ ಎಲ್ಲೈತ್ರಿ ಈಗ ಅದ ರೀ ಮನೆಗೆ ಮನ್ಯಾಗ ಐತ್ರಿ ನಿಮ್ಮಲ್ಲಿ ಐತ್ರಿ ಹ್ಞೂ ರೀ ಸರ್ ನಿಮ್ಮ ಹೆಸರು ಸರ್ ಜಿ ಪಾಟೀಲ್ ಜಿ ಜಿ ಪಾಟೀಲ್ ಅವ್ರು ನೀವು ಪೊಲೀಸ್ ಪಾಟೀಲ್ ಭಗವತಿ ಉದ್ಯೋಗ ಹಾಂ ರೀ LLB ಅವ್ರು ನೀವು ರೀ ವಕೀಲರು ರೀ ಹಾಂ ನ್ಯಾಯ ಮಾಡೀರಿ ಸರ್ ವಕೀಲಕ್ಕೆ ವೃತ್ತಿ ಮಾಡೀರಿ 50 ವರ್ಷ ನಾನು ನ್ಯಾಯ ಮಾಡಿದ್ದೆ ಹೌದು ರೀ ಹಾಂ ಸರ್ ಹಾಂ ಓಕೆ ರೀ ಅಂಥದ್ರ ಜೊತೆಗೆ ನಿಮ್ಗೊಂದು ಕಲೆಯನ್ನು ಇದನ್ನು ಇಂಥ ಒಂದು ಕಲೆಯನ್ನು ಕಲ್ತೀರಿ ಇದ್ರ ಜೊತೆಗೆ ರೀ ಕಲೆನ ಹುಟ್ಟು ಕಲೆಗಳ ಯಾವುದು ಪರೀಕ್ಷೆ ಪಾಸ್ ಆಗಿಲ್ಲ ಹಾಂ ರೀ ಯಾವ್ದು ಪರೀಕ್ಷೆ ಪಾಸ್ ಆಗಿಲ್ಲ ಕಲೆ ಶಾಲೆ ಮುಂದೆ ಹೋಗಿಲ್ಲ ಕಲೆ ಹಿಂದೂ ಹ್ಞೂ ಕಲೆಯ ಬಗ್ಗೆ ನೀವೇನು ಕಲ್ಲಾಯಕ್ಕೆ ಹೋಗಿಲ್ಲ ರೀ ಇಲ್ಲ ನಾನು ಕಲಾ ದೇವತೆನ ನಾನು ಆಶೀರ್ವಾದ ಮಾಡಿರಿ ಓಕೆ ಸರ್ ಚಲೋ ನಾನು ಕನ್ನಡ ಶಾಲೆಗಿದ್ದ ಹೊತ್ತಿನಾಗ ಹ್ಞೂ ರೀ ಮಹಾತ್ಮ ಗಾಂಧಿ ಹ್ಞೂ ಸುಭಾಷ್ ಚಂದ್ರ ಹ್ಞೂ ರೀ ವಲ್ಲಭಾಯಿ ಪಟೇಲ್ ಹ್ಞೂ ಇಂಥವು ತೆಗೆಯವ ನಾನು ಹ್ಞೂ ರೀ ತೆಗೆದು ಇಲ್ಲೇ ನಮ್ಮ ಕನ್ನಡ ಶಾಲೆ ಮಾಸ್ತರ್ ಅವರು ಹ್ಞೂ ನಾನು ತಾಲೂಕು ಏನು ಲೆಸನ್ ಮಾಡಿದ್ದು ಕರ್ಕೊಂಡು ಹೋಗೋದು ಓಹೋ ರೀ ಆ ಫೋಟೋ ಪ್ರೊಜೆಕ್ಟ್ ಮಾಡಿದ್ದೆ ಹ್ಞೂ ನನ್ನ ಹೈಸ್ಕೂಲ್ ಕ್ಲಾಸ್ ಹ್ಞೂ ರೀ ಹೈಸ್ಕೂಲ್ದಾಗ ಎಡ್ತಕ್ಕೆ ಹೋದ ಹೊತ್ತಿನಾಗ ಈ ಬಾದಾಮಿ ಐವಳ್ಳಿ ಮತ್ತಿತ್ತಲ್ಲ ಇಂಥವೆಲ್ಲ ಕಲಾ ಶಿಲೆ ಕಲಾ ಹ್ಞೂ ರೀ ಅದ್ರ ಬಗ್ಗೆ ಕಲೆ ಹಳ್ಳಿಯಾಗಿ ಹೇಳ್ತಿದ್ದೆ ಹ್ಞೂ ರೀ ಅಲ್ಲಿ ನೋಡಿದಾಗ ಅವ್ನು ತೆಗೆಯವನು ಹಾಂ ತೆಗ್ದಿರಿ ತೆಗೆದು ವಾರ್ಷಿಕ ಸೆಲೆಕ್ಷನ್ ಹೌದೌದು ರೀ ಹೈಸ್ಕೂಲ್ ಈ ಸದ್ಯಕ್ಕೆ ಇಲ್ಲಿ ಸಿದ್ದರಾಮಯ್ಯ ಅವ್ರು ನಿಮ್ಮ ಊರು ಫಂಕ್ಷನ್ಗೆ ಬರ್ತಾರಂತೇಳಿ ಅವ್ರದ್ದು ಒಂದು ಚಿತ್ರ ಬಿಡಿಸಿ ಅವ್ರಿಗೆ ಕೊಡಕ್ಕೆ ತಯಾರಾಗಿರಿ ಓಕೆ ಹ್ಞೂ ರೀ ನಮ್ಮ ಊರಿಗೆ ಬರ್ತಾರೆ ಅಂತ ಅವ್ರನ್ನ ಚಿತ್ರ ಬಿಡಿಸಿ ಹ್ಞೂ ರೀ ಈಗ ಅವ್ರಿಗೆ ಅರ್ಪಿಸ್ಬೇಕು ಓಹೋ ಓಕೆ ಚಲೋ ಆಯ್ತು ಕೊಡಿರಿ ಸರ್